ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿಗಳ ಕಾರ್ಯವೈಖರಿಯನ್ನು ಖಂಡಿಸಿ ಕುಶಾಲನಗರ ಬಿಜೆಪಿ ಘಟಕದ ವತಿಯಿಂದ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಪುರಸಭೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ವಿಳಂಬ ಉಂಟಾಗ್ತಾ ಇದೆ. ಬೀದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಮತ್ತು ಬೀದಿ ವ್ಯಾಪಾರಿ ಸಂಘಗಳ ಪದಾಧಿಕಾರಿಗಳು ಇತರೆ ವ್ಯಾಪಾರಿಗಳಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಪ್ರತಿಭಟನಾಕಾರರ ವಿರುದ್ಧ ಪ್ರಕರಣ ದಾಖಲಿಸಿ ಅವರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧಿಕಾರಿಗಳಲ್ಲೇ ಯಾರಿದ್ದಾರೆ ಅಧಿಕಾರಿಗಳು ಏನಿದೆ ಸಾಮಾನ್ಯ ಜನರು ಈ ಸೊತ್ತು ಮಾಡಕ್ಕೆ ಬಂದ್ರೆ 1 ವರ್ಷ ತಗೋತಾರೆ ಈ ಪುರಸಭೆ ಅಧಿಕಾರಿಗಳು. ಅದೇ ಬ್ರೋಕರ್ಗಳು ಬಂದು ಈ ಸೊತ್ತು ಮಾಡಿದ್ರೆ 50 ಫೈಲ್ ಒಂದಿನ ಪಾಸ್ ಆಯ್ತದೆ. ಅದೇಗೆ ಏನ ಚೀಫ್ ಆಫೀಸರ್ ಬರ್ಕೊಟ್ಟಿದಾರೆ ಇಲ್ಲಿ 50 ಫೈಲ್ ದಿನಕ್ಕೆ ಪಾಸ್ ಆಯ್ತದೆ ಬ್ರೋಕರ್ಗಳದು. ಒಬ್ಬ ಸಾಮಾನ್ಯ ಜನರು 1 ವರ್ಷ ಆದ್ರೂ ಈ ಸೊತ್ತು ಫೈಲ್ ಆಗಿಲ್ಲ. ಬ್ರೋಕರ್ಗಳಿಗೆ ಕುಮ್ಮಕ್ಕು ಕೊಟ್ಟು ಪ್ರತಿ ಗ್ರಾಮದ ಅಧಿಕಾರಿಗಳಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಷ್ಯಂತರಿಗೆ ಬೇಕೇ ಬೇಕು ಬೇಕೇ ಬೇಕು. ಬರ್ಲಿಲ್ಲ ರಾಮುಗೆ ಧಿಕ್ಕಾರ, ಕುಮ್ಮಕ್ಕು ಕೊಡ್ತೀವಿ ಅಧಿಕಾರಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಡೀತಾ ಇರುವ ಮಾಂಸ ಮಾರಾಟ ಮಳಿಗೆಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಲಾಯಿತು. ರಸ್ತೆ ಬದಿ ಮೀನು ಮಾರಾಟಗಾರರು ಮೀನುಗಳನ್ನು ತುಂಬಿದ ಬುಟ್ಟಿಗಳ ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮಗೆ ಉಂಟಾಗ್ತಾ ಇರುವ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದರು. ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಪುರಸಭೆಯೊಳಗೆ ಲಂಚಗುಳಿತನ ತಾಂಡವಾಡ್ತಾ ಇದೆ. ಹಲವು ಅಕ್ರಮಗಳಿಗೆ ಮಧ್ಯವರ್ತಿಗಳಿಗೆ ಅಧಿಕಾರಿಗಳು ಸಹಕಾರ ನೀಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಮಾಮೂಲಿ ವಸೂಲಿ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿದ್ರು. ಯಾರೋ ಒಬ್ಬ ಆಗೋದಿಲ್ಲ ಅಂದ ತಕ್ಷಣ ಏಕೈಕ ಅಧಿಕಾರಿಗಳು ಅವ್ರ ಅಂಗಡಿ ನುಗ್ಸೋದು. ಮೊನ್ನೆ ಒಂದು ಮಿಲಿಟರಿ ಹೊಡ್ಲು ನುಗ್ಸಿದ್ದಾರೆ, ಆಯ್ತು ಅಲ್ಲೊಂದು ಏನೋ ನೋಡಿದ್ರು ಬಂದ್ರು, ಸಡನ್ ಆಗಿ ನಮ್ಮ ಅಂಗಡಿಗೆ ಬಂದ್ರು. ಸರ್ ಕ್ರಮ ತಗೊಳಂಗಿದ್ರೆ ಕುಶಾಲನಗರ ವ್ಯಾಪ್ತಿ ಏನಿದೆ ಅಷ್ಟು ತಗೊಳ್ಳಿ. ಬಂದ್ರು ನಮ್ಮ ಅಂಗಡಿ ಬೋರ್ಡ್ ಮಾತ್ರ ತೆಗೆಸಿದ್ರು ಹೋದ್ರು. ನಾನು ಕೇಳಿದೆ ಅವ್ರ ಅಧಿಕಾರಿನ, ಸರ್ ನಿಮ್ಗೆ ನಾವು ಎಕ್ಸ್ಪರ್ಟ್ ಕೊಡ್ತೀವಿ, ನಾವು ಬೋರ್ಡ್ ಒಳಗಡೆ ಇಟ್ಕೊತೀವಿ, ನನ್ನ ಅಂಗಡಿ ಒಂದಿನ ಮಾತ್ರ ಯಾಕೆ ತೆಗೆಸಿದ್ರಿ ನೀವು? ತೆಗಿಸಿ ಕೊಪ್ಪಗೆಡ್ಡೆಯಿಂದ ಮಾಡಿ ಬೈಚಳ್ಳಿ ಏನು ಕುಶಾಲನಗರ ಬಾರ್ಡರ್ ಇದೆ ಎಲ್ಲಾನು ತೆಗಿಸಿ ಎಲ್ಲಾನು ಅಂಗಡಿ ಒಳಗೆ ಇಟ್ಕೊಂಡು ವ್ಯಾಪಾರ ಮಾಡಿ. ಏಕೈಕಿ 5 ಜನ ಅಧಿಕಾರಿಗಳು ಬಂದರು, HI ಬಂದರು, ನಾನು ಅವ್ರಿಗೆ ಎಕ್ಸ್ಪರ್ಟ್ ಕೊಟ್ಟು ಬೋರ್ಡ್ ಒಳಗಡೆ ಇಟ್ಕೊಂಡೆ. ನಾನು ಏಕೈಕಿ ನಮ್ಮ ಅಂಗಡಿ ಮಾತ್ರ ದಾಳಿ ಮಾಡೋಂಥದ್ದೇನು, ನಮ್ಮನ್ನೇ ಟಾರ್ಗೆಟ್ ಮಾಡೋದಂತೇನು? ಇದೇ ರಾಮು ಅವರು ಬಂದರು, ನಾನು ಅಂಗಡಿ ನಮ್ದು ಜಾಗದಲ್ಲಿ ನಾವು ಕಟ್ಕೊಂಡಿದ್ದೀವಿ, ನಾವು ಪೇಂಟ್ ಮಾಡ್ತಾ ಇದ್ದೀವಿ. ಏಕೈಕಿ ಬಂದರು, ಶಿವ ಫೋನ್ ಮಾಡಿದ್ರು. ಶಿವ ಏನಂತಾರೆ, ಹೊಡೆದಕ್ಕೋ ಬೆಳಿಗ್ಗೆ ಬಂದು ಅಂತ. ಏನರ್ಥ? ಏನು ಇಟ್ಲ ಸರ್ಕಾರನ ಇದು? ಕೇಳಿ, ನಿಮ್ಮ ಹಿಂದೆ ನಿಂತಿದ್ದಾರೆ. ರಾತ್ರಿ 7:00ವರೆಗೆ ಬಂದಂದು ನಾನು ಪೇಂಟ್ ಮಾಡುವಾಗ ಕೇಳುವಂಥದ್ದು ಏನಿದೆ ಇಲ್ಲಿ? ನನ್ನ ಜಾಗ ತಾನೇ, ನನ್ನ ಪುರಸಭೆ ಜಾಗ ಇದ್ರೆ ಹೊಡ್ಕೊಂಡು ತಗೊಳ್ಳಿ. ರಾತ್ರಿ 7:00ವರೆಗೆ ನಾನು ಅಂಗಡಿಗೆ ಬಂದಿದ್ರೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಯಾಕೆ? ನಾವು ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಅವರೆಲ್ಲೂ ಬಡತನದಿಂದ ಬಂದಂಥವ್ರು, ಯಾರು ಐಷಾರಾಮಿಗಳಲ್ಲ. ಅವ್ರಿಗೆ ಬಡತನ ಗೊತ್ತಿದ್ದವ್ರ ಹಣ ಆದ ನಂತರ ಧಮ್ಕಿ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಉತ್ತರ ಯಾರಿಗೆ ಕೊಡಬೇಕು ಅಂತ ಹೇಳುವಾಗ ನಮ್ಮ ಕಾರ್ಯಕರ್ತರು ಹೇಳಿದ್ರು, ಅಧಿಕಾರಿಗಳು ಹೊರವೆ. ಈ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತೆ ನಮಗೆ? ಇಲ್ಲ, ನಮಗೆ ಒಂದು DC ಬರಬೇಕು, ಇಲ್ಲ ಆಡಳಿತಾಧಿಕಾರಿ AC ಅವರೇ ಬರಬೇಕು. ಬಂದ್ರೆ ಮಾತ್ರ ನ್ಯಾಯ ಸಿಗುತ್ತೆ. ಈ ಕಾರಣಕ್ಕೆ ಇವತ್ತು ಕುಶಾಲಪಟ್ಟಣದಲ್ಲಿ ರಸ್ತೆಯಲ್ಲಿ ಒಂದು ರೌಂಡ್ ಹೋಗಿ ನೋಡಿ, ನಮ್ಮ ಪೊಲೀಸ್ ಬಂಧುಗಳು ಹರಸಾಹಸ ಪಡ್ತಾರೆ ಸಂಚಾರ ಕಾಯ್ದೆಗಳನ್ನ ಒಂದು ಪಾಲನೆ ಮಾಡಲಿಕ್ಕಾಗಿ. ಅಂಗಡಿಗಳನ್ನ ನಿಲ್ಲಿಸ್ಕೊಳ್ತಾರೆ. ಅವನೊಬ್ಬ ಅಧ್ಯಕ್ಷ ಇದ್ದಾನೆ, ಅವನೊಬ್ಬ ಬರ್ತಾನೆ, ಯಾವ್ದಾದ್ರು ಅಂಗಡಿ ತೆಗೆದ ತಕ್ಷಣ ಬಂದು ನಿಂತ್ಕೊಳ್ತಾನೆ. ಕಾಂಗ್ರೆಸ್ ಅವ್ರ ಕೈಯಿಂದ ಬೇಡಿಕೆಗಳನ್ನು ಕೊಡಿಸ್ತಾರೆ, ಪೊಲೀಸರು ವಾಪಸ್ ಬರ್ತಾರೆ. ಇದೇ ಪುರಸಭಾ ಅಧಿಕಾರಿಗಳ ತಾಕತ್ತಿದೆ ಅನ್ನೋ ತೆಗಿಲಿಕ್ಕೆ. ನಾನು ಅಲ್ಲೂ ಬಡವರಿದ್ದಾರೆ ಪಾಪ, ಅವ್ರ ಬಗ್ಗೆ ಮಾತಾಡಬಾರ್ದು. ಆದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ, ಇವ್ರಿಗೂ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ವಾರದಲ್ಲಿ ಇಡೀ ನಾವು ನೋಡ್ತಾ ಇದ್ದೆ, ಅರಣ್ಯ ಭವನದ ಸುತ್ತಮುತ್ತಲೇ ವ್ಯಾಪಾರ ಮಾಡ್ತಾರೆ. ಜನರಿಗೆ, ಇಡೀ ನಮ್ಮ ಕುಶಾಲನಗರ ಹೋಬಳಿಯ ಜನರಿಗೆ ಒಳ ನೀನು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲಿಂದ ಹೇಳ್ತಾರೆ? ಅರಣ್ಯ ಕಚೇರಿ ಮುಂದೆ ಅಂತ ಹೇಳ್ತಾರೆ. ಅರಣ್ಯ ಕಚೇರಿ ಒಳಗಲ್ಲ, ಹೊರಗಡೆ ಅಂತ. ಇದು ಸಾಂಪ್ರದಾಯಿಕವಾಗಿ ಬಂದಂತ ವ್ಯವಸ್ಥೆ. ಇದನ್ನ ತೆಗಿಲಿಕ್ಕೆ ಇಲ್ಲಿ ಹಿಟ್ಲರ್ಗಳು ಯಾರು ಹುಟ್ಟಿ ಬಂದಿಲ್ಲ ಅಂತ. ಹಿಟ್ಲರ್ ಬಂದ್ರೆ ಅವ್ರನ್ನ ಒದ್ದೋಡಿಸೋ ಕೆಲಸ ನಾವು ಮಾಡ್ತೇವೆ.
ಬಹುಶಃ ಈ ನಿಟ್ಟಿನಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗುತ್ತೆ. ಎಸಿ ಅವರು ಬರಲಿ, ನಮ್ಮ ನಿವೇದನೆಯನ್ನು ಕೊಡ್ತೇವೆ. ಅದ್ರ ಪ್ರಕಾರ ಕ್ರಮ ಆಗದವಾದ್ರೆ ಈ ಒಂದು ಕಚೇರಿಗೆ ಬೀಗ ಹಾಕುವಂತ ಕೆಲಸವನ್ನು ಬಿಜೆಪಿ ಮಾಡುತ್ತೆ. ಬಿಜೆಪಿ ಯಾವತ್ತು ಜನಪರ ಹೋರಾಟವನ್ನು ಮಾಡ್ತೇವೆ. ಇದ್ರಲ್ಲಿ ರಾಜಕೀಯ ನಾವು ಮಾಡ್ತಾ ಇಲ್ಲ. ನಿನ್ನೆ ಈ ನ್ಯಾಯವನ್ನ ಬಂದಂತ ಕಾಂಗ್ರೆಸ್ ಧುರೀಣರು ಕೊಟ್ಟಿದ್ರೆ ನಾವು ಇವತ್ತು ಈ ಬಂದು ಬಾಗಿಲಿನ ಅವಶ್ಯಕತೆ ಇರಲಿಲ್ಲ. ನಿನ್ನೆ ಆ ಕೆಲಸವನ್ನು ಮಾಡಬೇಕಾಗಿತ್ತು. ಈ ಒಬ್ಬ ವ್ಯಕ್ತಿಯ ಒಂದು ಆದೇಶದ ಮೇರೆಗೆ ಒಬ್ಬ ವ್ಯಕ್ತಿಯನ್ನು ಓಲೈಸುವ ಕಾರಣಕ್ಕೆ, ಒಂದು ವರ್ಗವನ್ನು ಓಲೈಸುವ ಕಾರಣಕ್ಕೆ ಇಷ್ಟು ಬಡವರನ್ನು ಹೊರಗಾಕುವಂತ ಕೆಲಸ ಮಾಡಲು ಅದನ್ನ ಪ್ರಶ್ನೆ ಮಾಡಲಿಕ್ಕೆ ನಾವು ಮಾತ್ರ ಬಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ಈ ಹೋರಾಟ ತೀವ್ರ ಆಗುತ್ತೆ. ಎಸಿ ಬಂದ ನಂತರ ನಾವು ಬಾಕಿ ವಿಷಯಗಳನ್ನು ಮಾತಾಡ್ತೇವೆ. ಮಾಡಿದ್ರೆ ಇದರಲ್ಲಿ ಏನ್ ಮಾಡೋದು ಸರ್? ಅಲ್ಲಿ ಬೇಡ ಇಲ್ಲಿ ಬೇಡ ಅಂತ ಎಲ್ಲೂ ಹೋಗ್ಬೇಕು. ಆರಂಗಿಲ್ಲೇ ಹುಟ್ಟಿದ್ದು ಬೆಳೆದಿದ್ದು ನಾವು ಸುಮಾರು 50 ನಮ್ಮ ತಂದೆ ಕಾಲದಿಂದ ಇದ್ದೀವಿ. ಸುಮಾರು 5 ಅಷ್ಟೊಂದು ಇದ್ದೀವಿ. ಯಾರು ಹೇಳಿದ್ದಿಲ್ಲ. ಈ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಯಾವ್ದಲ್ಲ ಯಾಕೆ ಸರ್? ನಾವು ಊಟ ಮಾಡಬಾರ್ದಾ? ನಾವು ಮಕ್ಕಳು ಅದು ಅದನ್ನು ಸಾಕಬಾರ್ದಾ? ಏನು ಮಾಡ್ತೀವಿ? ಇಂಥ ನೀವು ಇಷ್ಟು ಜೀವನ ಎಷ್ಟು ಮಾಡಬೇಕು ಸರ್? ನಾವು ಒಂದು ಸಾವಿರಾಗಟ್ಟಲೆ ದುಡಿತೀವ, ಇಲ್ಲ ಒಂದು 500-600 ದುಡಿತೀವಿ ಅಷ್ಟೇ. ತೊಗೊಂಡು ಬೆಳಗಾನ ವ್ಯಾಪಾರ ಮಾಡಲ್ಲ. ಬೆಳಿಗ್ಗೆ ಒಂದು 9 ಗಂಟೆ ಬಂದರೆ 11 ಗಂಟೆ 12 ಗಂಟೆ ಲಾಸ್ಟು. ಅಲ್ಲಿ ಹೋದ್ರೆ ಮತ್ತೆ ಬೆಳಿಗ್ಗೆ ಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದನ್ನು ಸರ್ ಒಂದು ಅಂಗಡಿಗೆ 100 ರೂಪಾಯಿಗೆ 5-10 ಜನ ಬರ್ತೀವಿ ಸರ್. ಕೇಳ್ತಾರೆ, ಕೊಡ್ತಿದ್ವಿ. ಅವತ್ತು ನೀವು ಕಮ್ಮಿ ಇತ್ತು ಸರ್, ಕಮ್ಮಿ ಕೊಡೋಕ್ಕಾಗಲ್ಲ ಸರ್ ಅಂತ ಹೇಳುವಾಗ ಎತ್ತರು ಆಗಲಿ ಮಾರಬೇಡಿ ಹೋಗಿ ಸರ್. ನಾವು ಏನು ಮಾಡೋದು? ಇದೇ ಕಷ್ಟ ನಮ್ಮದು. ಬೇರೆ ಕೂಲಿ ಬರಲ್ಲ, ಯಾರೇ ಕೆಲಸ ಬರಲ್ಲ, ಏನು ಬರಲ್ಲ. ನಮ್ಮ ತಾತ್ಕಾಲದಿಂದ ಇದೇ ಕೆಲಸ ಮಾಡ್ತಾ ಇದೀವಿ. ಎಲ್ಲಿ ಹೋಗೋದಂದ್ರೆ ನೀವು ಕಳ್ತನ ಮಾಡಿ ಅಂದ್ರೆ ಪೊಲೀಸ್ ಎದುರುಗಡೆನೆ. ಈಗ ಬುದ್ಧಿವಾದ ನೀವು ಹೇಳ್ಬೇಕು, ನೋಡಪ್ಪ ಒಂದು ಹಕ್ಕಲ್ಲಿ ಬದುಕೊಳ್ಳಿ ಅಂತ. ನೀವೇ ಇಷ್ಟೆಲ್ಲ ಮಾಡಿದ್ರೆ ನಾವೆಲ್ಲಿ? ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸುವಂತೆ ಪಟ್ಟು ಹಿಡಿಯಲಾಯಿತು. ಸ್ಥಳಕ್ಕೆ ಆಗಮಿಸಿದ ಆಡಳಿತಾಧಿಕಾರಿ ನಿತಿನ್ ಚಕ್ಕಿ ಅವರಲ್ಲಿ ಪುರಸಭೆ ಅಧಿಕಾರಿಗಳಿಂದ ತಮಗೆ ಉಂಟಾಗಿರುವ ಅನ್ಯಾಯದ ವಿರುದ್ಧ ಬೆಸ್ತ ಸಮುದಾಯದ ದಿನೇಶ್, ಅವಿನಾಶ್ ಮತ್ತು ಉದ್ಯಮಿ ಕೆಡಿ ಪ್ರಶಾಂತ್ ಆರೋಪ ವ್ಯಕ್ತಪಡಿಸಿದರು. ನಮ್ಮ ನಮ್ಮ ಆರಂಗಿ ಹಿನ್ನೀರಿನ ಮೀನುಗಾರಿಕೆ ಮಾಡಿಕೊಂಡು ಬೆಳಿಗ್ಗೆ ಒಂದು 9 ಗಂಟೆಗೆ ಬಂದು 11-12 ಗಂಟೆವರೆಗೆ ರಸ್ತೆ ಬದಲಿ ಮಾರಾಟ ಮಾಡಿ ವಾಪಸ್ ಹೋಗಬೇಕು. ನಿನ್ನೆ ಪುರಸಭೆಯ ಕೆಲವು ಅಧಿಕಾರಿಗಳು ಯಾರೋ ಒಬ್ಬ ಅಂಗಡಿ ಮಳಿಗೆಯನ್ನು ಅನಧಿಕೃತ ತಗೊಂಡು ವ್ಯಾಪಾರ ಮಾಡುವಂಥ ಯಾರೋ ಒಬ್ಬ ವ್ಯಕ್ತಿಯ ಹೇಳಿಕೆ ಮೇರೆಗೆ ಅವರೆಲ್ಲ ಅಂಗಡಿಗಳನ್ನು ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲ ಈ ಕೂಡಮಂಗ್ಳೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟು ನಮ್ಮ ಭಾಸ್ಕರ್ ನಾಯ್ಕ ನಮ್ಮಲ್ಲಿ ಮಾಜಿ ಅಧ್ಯಕ್ಷರಿದ್ದಾರೆ. ಅವ್ರ ಹತ್ರ ಹೇಳಿದಾಗ ಅವ್ರು ನ್ಯಾಯ ಕೇಳಲಿಕ್ಕೆ ಬಂದಾಗ ಉಡಾಫೆ ಉತ್ತರಗಳನ್ನು ಕೊಟ್ಟಿರಲಿಲ್ಲ ಅಧಿಕಾರಿಗಳು. ಆಗ ಎಲ್ಲಿ ಮಾರಬೇಕು ಅಂತ ಕೇಳುವಾಗ ಅವರು ಹೋಗಿ ಕಳ್ತನ ಮಾಡಿ ಅಂತೇಳಿ ಒಂದು ಅಸಡ್ಡೆಯ ಮಾತನ್ನು ಸಹ ಆಡಿದ್ದಾರೆ. ಆಗ ಇವರೇನು ಮಾಡಿದ್ದಾರೆ ಅಂತೇಳಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಒಂದು 5 ನಿಮಿಷ ಈ ಮೀನನ್ನು ಅಲ್ಲಿ ಇಟ್ಟು ವ್ಯಾಪಾರ ಮಾಡತಕ್ಕಂಥ ಒಂದು ಇಲ್ಲೇ ಮಾಡಬೇಕಾದ ಒಂದೇನಂತ ಮಾಡಿದ್ದಾರೆ. ತತ್ಕ್ಷಣಕ್ಕೆ ಇವರು ಚೇಲಗಳೆಲ್ಲ ಕರೆಸಿ ಇವರೆಲ್ಲ ಓಡಿಸುವಂಥ ಕೆಲಸವನ್ನು ಮಾಡಿ ಒಂದು ಸುಳ್ಳು ಮೊಕದ್ದಮೆಯನ್ನು ಅಧಿಕಾರಿ ಕೊಟ್ಟು, ಆ ಅಧಿಕಾರಿ ಇಲ್ಲಿ ಇರಲೇ ಇಲ್ಲ, ಯಾರು ಹೇಳಿದ ಹೇಳಿಕೆಯನ್ನು ಇಟ್ಕೊಂಡು ಆ ಒಂದು ಸುಳ್ಳು ಮೊಕದ್ದಮೆ ಕೊಟ್ಟು ಇವತ್ತು ಅವ್ರ ಮೇಲೆ ಕೇಸನ್ನು ಮಾಡುವಂತ ಮಾಡಿದ್ದಾರೆ. ಮೊದಲಿಗೆ ಆ ಕೇಸನ್ನು ವಾಪಸ್ ತೆಗೆಸುವಂಥ ಕೆಲಸ ಆಗುತ್ತೆ. ಜೊತೆಗೆ ಈ ಬೆಸ್ತರಿದ್ದಾರೆ ನೋಡಿ ಸರ್, ಇವ್ರ ಮುಖ ನೋಡಿ. ಇವರೇನು ವ್ಯಾಪಾರ ಮಾಡಿ ದುಡ್ಡು ಮಾಡಿ ಕೋಟಿಗಟ್ಟಲೆ ಮನೆಯನ್ನು ಕಟ್ಟಿಲ್ಲ. ಇವರು ಹೇಗೆ ಜೀವನ ಮಾಡ್ತಿದ್ದಾರೆ ಹೋಗಿ ಆರಂಗಿ ಹಿಂದಿನಲ್ಲಿ ಹೋಗಿ ನೋಡ್ಬೇಕು. ಪಾಪ ಇವ್ರನ್ನ ವ್ಯಾಪಾರವೇ ಮೂಲ ಕಸುಬು ಅವ್ರದ್ದು ಬೆಸ್ತರದು. ಅದನ್ನ ಹಿಡಿಯುವಂಥದ್ದು, ಮಾರುವಂಥದ್ದು, ಅದರಲ್ಲಿ ಒಂದು ದಿವಸವನ್ನು ಕಳೆಯುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಇಲ್ಲಿ ಇವರು ಅಕಾಮಿಡೇಷನ್ ಮಾಡ್ತಾರೆ. ನಾವು ನೋಡಿದಾಗೆ ನಾವೆಲ್ಲರೂ ಒಣ ಮೀನು ಬೇಕು ಅಂತ ಕೇಳುವಾಗ ಇಷ್ಟು ಜನರಲ್ಲಿ ಒಣ ಮೀನು ಎಲ್ಲಪ್ಪ ಸಿಗುತ್ತೆ? ಅರಣ್ಯ ಭವನ ಸುತ್ತಮುತ್ತ ಸಿಗುತ್ತದೆ. ಇದು ಬಹಳ ವರ್ಷಗಳಿಂದ ನಮ್ಮ ಎಲ್ಲ ಇಲಾಖೆಯವರು ನೋಡುವಂಥದ್ದು. ಅಲ್ಲಿಂದ ಎಬ್ಸಿದ್ರೆ ಹೇಗೆ? ಸರಿ ಬಿಡಿ, ಪಟ್ಟಣ ಪಂಚಾಯತ್ ಬೆಳೆದಿದೆ, ಪುರಸಭೆ ಆಗಿದೆ, ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ಸರಿ, ಎಲ್ರಿಗೂ ಅಕಾಮಿಡೇಟ್ ಮಾಡಿ ಕೊಟ್ಟಿದ್ದಾರೆ. ಯಾರು ಹೋರಾಟ ಮಾಡ್ತಾರೆ, ಯಾರು ದುಡ್ಡು ಕೊಡ್ತಾರೆ, ಅವ್ರಿಗೆ ಗಾಡಿ ಇಡಕ್ಕೆ ಅಥವಾ ಬೇರೆ ಬೇರೆ ವ್ಯಾಪಾರ ನನ್ನ ಹೆಸರು ಹೇಳಲ್ಲ, ಯಾಕೆ ಅಲ್ಲೂ ಬಡವರು ಇದ್ದಾರೆ ಪಾಪ, ಅವ್ರಿಗೆ ತೊಂದರೆ ಆಗೋದು ಬೇಡ. ಅವರಿಗೆಲ್ಲ ಆಯಾಕಟ್ಟು ಜಾಗದಲ್ಲಿ ಎಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೋ ಆ ಜಾಗದಲ್ಲಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವ್ರನ್ನ ಕಡೆಗಣಿಸಿ ಇವ್ರು ಯಾರು ಕೇಳಲ್ವ ಅಂತಾರ? ಅಥವಾ ಇವರು ಓಟು ತಪ್ಪ ನಿಮಗೆಲ್ಲ ಆರಂಗಿಲ್ಲ ಆಗ್ತಾರೆ ಪುಣ್ಯಕ್ಕೆ. ನಮಗೂ ಗೊತ್ತಿಲ್ಲ, ನಾವು ಓಟುಗೋಸ್ಕರ ಬಂದಿಲ್ಲ, ಬಡವರು ತಲೆಗೆ ಬಂದಿದ್ದೀವಿ ಪಾಪ. ಆಗ ಇವರು ಈ ದೇಶದ ಮತದಾರಲ್ವಾ? ಇವರೊಂದು ಕಾಯಕಲ್ಪ ಮಾಡ್ಬೇಕಾರೆ, ಇವ್ರೊಂದು ಕೊಡ್ಬೇಕಲ್ಲ. ಅಧಿಕಾರಿ ವರ್ಗ ಈ ಕೆಲಸ ಪಾಪ ಎಸಿ ಅವರು ನೀವು ಈ ಕೆಲಸಕ್ಕೋಸ್ಕರ ಅಲ್ಲಿಂದ ಬರಬೇಕಾ? ಜಿಲ್ಲಾಡಳಿತದವರು ಇವರೇ ಮಾಡಬೇಕಾದ ಕೆಲಸ ತಾನೇ ಇವರು. ಇದನ್ನ ಮಾಡದ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ನಮ್ಮ ಅಷ್ಟೊಂದು ನಿವೇದನೆಗಳಿದೆ. ಈ ಕಟ್ಟಡದ ಕಾಮಗಾರಿ ನಾವು ವೀಕ್ಷಣೆ ಮಾಡಬೇಕು, ಕಳಪಾಗಿರುವಂಥದ್ದು. ಇದರ ಒಳಗೆ ಕೆಲವು ಅಧಿಕಾರಿಗಳು ಎಲ್ಲರೂ ನ್ಯಾಯಿಕ ಮಾಡೋ ಜವಾಬ್ದಾರಿ ನಿಮಗಿದೆ, ಬಿಟ್ಟು ನಾವು ಮಾಡ್ತೀವಿ. ಬಹುಶಃ ಇದೇ ರೀತಿ ಹೋದ್ರೆ ನಾವು ಪುರಸಭೆ ಅಂತ ಖುಷಿ ಪಟ್ವಿ. ಕುಶಾಲನಗರ ಇವತ್ತು ಬೆಳೆದಿದೆ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಪುರಸಭೆ ಆಡಳಿತದ ವ್ಯವಸ್ಥೆಗಳು ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದ್ರೆ ಇವತ್ತು ಸುಳ್ಳಾಗ್ತಾ ಇದೆ. ಇದು ವಸೂಲಿತ ಕೇಂದ್ರ ಅಂತೇಳಿ ಇಡೀ ಜನವಲಯ ಮಾತಾಡ್ತಿದೆ. ಇದನ್ನ ನನ್ನ ಹತ್ರ ಯಾರು ಕೇಳಿಲ್ಲ, ಆದರೆ ಜನವಲಯ ಮಾತಾಡುವಂಥದ್ದು ವಸೂಲಾತಿ ಕೇಂದ್ರ ಆಗ್ತಾ ಇದೆ. ಬ್ರೋಕರ್ಗಳ ಹಾವಳಿ ಇಲ್ಲಾಗಿದೆ.
ಇವತ್ತು ತಮ್ಮ ಮುಂದೆ ಹೇಳ್ಬಾರ್ದು, ಆದ್ರೂ ಹೇಳ್ತಾನೆ. ಇವತ್ತು ಸರ್ಕಾರ ಬದಲಾದಾಗ ಮಾನಸಿಕತೆ ಬದಲಾಗಿದೆ ಇಲ್ಲಿ ಆಡಳಿತ ಅಧಿಕಾರಿಗಳದ್ದು. ಏನು ಮಾಡಿದ್ರು ನಡೀತೆ ಅಂತಾಗಿದೆ. ಅದಕ್ಕೆ ತುಂಬ ಕೊಡ್ತಾರೆ, ಜನರು ಅವ್ರ ಜೊತೆಗಿದ್ದಾರೆ. ಹಾಗಾಗಿ ತಾವು ಅಧಿಕಾರಿ ಇರುವ ಕಾರಣಕ್ಕೆ ಸರ್ ಇದನ್ನೆಲ್ಲವರು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದು ನಮ್ಮ ಆಗ್ರಹ. ಆಜ್ಞಾ ಪತ್ರ ಮತ್ತು ಮನವಿಯನ್ನು ಕೊಟ್ಟಿದ್ದೇನೆ. ನಿಮ್ಮ ಎಲ್ಲ ಹೇಳಿಕೆಯನ್ನು ನಾವು ಕೇಳಿಸ್ಕೊಂಡು ಶಾಂತಿಯುತಿಯಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಅದರ ಜೊತೆಗೆ ನಾವು ಏನು ಮನವಿ ಕೊಟ್ಟಿದೆ ಇದನ್ನು ಸೂಕ್ತವಾಗಿ ಪರಿಶೀಲನೆ ನಡೆಸಿ ಇದು ತನಿಖೆ ನಡೆಸಿ ಒಂದು ವರದಿಯನ್ನು ಕೊಡಿದಲ್ಲಿ ಮುಂದಿನ ಕ್ರಮಕ್ಕೆ ಈ ಸಂದರ್ಭ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೇಶ್, ನಗರ ಬಿಜೆಪಿ ಅಧ್ಯಕ್ಷ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್, ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು.